ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 9/2/2026 ಸೋಮವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ನಿಮ್ಗೆ ಏನು ಶೋಕಾಸ್ ಮಾಡ್ಲಿಕ್ಕೆ ಹೋಗ್ತೀನಪ್ಪ ಅಂದರೆ, US ಮಾರ್ಕೆಟ್ ಅಷ್ಟಿಷ್ಟಲ್ಲ 2.74% ಅಲ್ಲಿ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ, ನೋಡ್ಕೋಬಹುದು. ಸೊ US ಮಾರ್ಕೆಟ್ಸ್ಗಳು ರ್ಯಾಲಿ ಆಗಿದೆ. ರೀಸನ್ ಬಿಕಾಸ್ ಆಫ್ ಹ್ಯೂಜ್ ಶಾರ್ಟ್ ಕವರಿಂಗ್ ನಂಬರ್ ಒನ್. ಎರಡನೇದೇನಪ್ಪ ಅಂದರೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇನ್ಮೇಲೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಸೊ ಟ್ರಂಪ್ನ ಆಯ್ಕೆಯ ಒಬ್ಬ ಮನುಷ್ಯನೇ ಹೋಗಿ ಅಲ್ಲಿ ಫೆಡ್ ಚೇರ್ಮನ್ ಆಗುವ ಸಾಧ್ಯತೆ ಇರೋದ್ರಿಂದ ಮಾರ್ಕೆಟ್ ಹ್ಯಾಸ್ ಗಿವನ್. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇನ್ಫ್ಲೇಷನ್ ಹ್ಯಾಸ್ ಕೂಲ್ ಡೌನ್ ವೆರಿ ಸಿಗ್ನಿಫಿಕೆಂಟ್ಲಿ ಇನ್ US ಮಾರ್ಕೆಟ್. ಸೊ ಇದು ಮಾರ್ಕೆಟ್ನ ಡ್ರೈವ್ ಮಾಡಿದ್ದು. 2.5% ಇದು ಜಾಸ್ತಿ US ಮಾರ್ಕೆಟ್ ಪಾಸಿಟಿವ್ ಆಗಿದ್ದು. ಇವನ್ ನೋಡ್ಕೋತೀರಿ ಯುರೋಪಿಯನ್ ಮಾರ್ಕೆಟ್ಸ್ಗಳು ಕೂಡ ಹೆವಿ ಪಾಸಿಟಿವ್. ಆ್ಯಂಡ್ ನಮ್ಮ ಗಿಫ್ಟ್ ನಿಫ್ಟಿ ನಾವು ಶುಕ್ರವಾರ ಕ್ಲೋಸಿಂಗ್ ನೋಡಿದ್ರೆ ಅರೌಂಡ್ 175 ಪ್ಲಸ್ ಪಾಯಿಂಟ್ಸ್. ಐ ರಿಪೀಟ್ ಯು, ಮಿನಿಮಮ್ ಅಂದ್ರೆ 175 ಪ್ಲಸ್ ಓಪನ್ ಆಗುವ ಎಲ್ಲ ಸಾಧ್ಯತೆನ ಶೋಕಾಸ್ ಮಾಡುತ್ತೆ. ಫ್ಲಾಟ್ ಓಪನ್ ಆಗುತ್ತೆ, ಆ ರೀತಿ ಈ ರೀತಿ ಮಣ್ಣು ಇಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ವಿಲ್ ಬಿ ಆಸ್ ಪರ್ ದ ಗಿಫ್ಟ್ ನಿಫ್ಟಿ ಶೋಯಿಂಗ್ we are going to gap up by at least by 150 points. 175 ಅಂತ ಕಾಣುತ್ತೆ. ಪ್ರೀ ಮಾರ್ಕೆಟ್ 9 ತಾರೀಕಿಗೆ ಒಳಗಡೆ ನಿಮಗೆ 100 150 ಪಾಯಿಂಟ್ ಆದ್ರೂ ಮಿನಿಮಮ್ ಓಪನ್ ಆಗುವ ಸಾಧ್ಯತೆ ಶೋಕಾಸ್ ಮಾಡುತ್ತೆ. ಸೊ ಈಗ ಅನಾಲಿಸಿಸ್ ಶುರು ಮಾಡೋದು ಗ್ಯಾಪ್ ಅಪ್ಗಳ ಆ್ಯಂಗಲ್ ಇಂದಾನೆ. ಓಕೆ, ಫಸ್ಟ್ ನಿಫ್ಟಿ ನೋಡ್ಕೋತೀರಿ ಯಾವ ರೀತಿ ಕ್ಲೋಸ್ ಆಗಿದೆ. ನಂಬರ್ ಒನ್, ಎಲ್ಲ ಡ್ರಾಯಿಂಗ್ನ ತೆಗೆದಾಕ್ಬಿಡೋಣ. ಈ ವಾರ ಏನಾಯ್ತು ಅನ್ನೋ ಸ್ಥಿತಿ ನೋಡೋಣ. ಸೊ ಈ ವಾರ ಮಾರ್ಕೆಟ್ ಹ್ಯೂಜ್ ಅಪ್ ಅಂಡ್ ಡೌನ್ ಆಗಿದೆ, ನೋಡ್ಕೋಬಹುದು. ಆಫ್ಟರ್ ಟ್ರಂಪ್ ಕನ್ಫರ್ಮೇಷನ್ ದಟ್ US ಅಂಡ್ ಇಂಡಿಯಾ ಟ್ರಂಪ್ ಡೀಲ್ ಅಂತೇಳಿ. ಸೊ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಈಗ ಟಾಪಲ್ಲಿ ಆಗಿರೋದು ಈ ವಾರದ ಪ್ರಕಾರ 26,400 ಆಲ್ ಟೈಮ್ ಹೈ. ಆ್ಯಂಡ್ ಈ ಬಾಟಮ್ ಇಂಪಾರ್ಟೆಂಟ್ ಇದೆ 25,000. ಓಕೆ, ಇಷ್ಟು ಡ್ರಾ ಮಾಡಿದ್ಮೇಲೆ ಡೇ ಆ್ಯಂಗಲ್ ಬರ್ತೀರಿ. ಓಕೆ, ಡೇ ಆ್ಯಂಗಲಿಂದ ನಿಮ್ಗೆ ಏನೇನು ಕಾಣುತ್ತೆ ಆ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ರಿ. ಓಕೆ, ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ 24,700 ಹತ್ರ ಕ್ಲೋಸ್ ಆಗಿದೆ. ಸೊ ಆ ಲೆವೆಲ್ ಕೂಡ ಒಂದು ಇಂಪಾರ್ಟೆಂಟ್ ನಂಬರ್ ಇದೆ, ಅದನ್ನೊಂದು ಮಾರ್ಕ್ ಮಾಡಿ ಇಟ್ಕೋತೀನಿ. ಎಕ್ಸಾಕ್ಟ್ಲಿ 24,700. ಓಕೆ, ಅದನ್ನು ಬಿಟ್ಟರೆ 24,800 ಕೂಡ ಒಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಲೆವೆಲ್ ಇದೆ. ಅದನ್ನು ನೀವು 1 ಅವರ್ ಹಾಕಿ ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ 26,000 ಆಟೋಮೆಟಿಕಲಿ ಸೈಕಾಲಜಿಕಲ್ ನಂಬರ್, ಅಲ್ಲಿ ಮಾರ್ಕೆಟ್ ಅಟ್ರಾಕ್ಷನ್ ಆಗುವ ಸಾಧ್ಯತೆ ಇದೆ. ಓಕೆ, ಮೂವಿಂಗ್ ಎವರೇಜ್ಗಳನ್ನ ಹಾಕೊಳ್ಳಿ. ಸೊ ಈಗ 50 ಡೇ ಮೂವಿಂಗ್ ಎವರೇಜ್ ಎಲ್ಲಿದಪ್ಪ, 25,800. ಅದರ ಮೇಲೆಗಡೆ ಮಾರ್ಕೆಟ್ ಓಪನ್ ಆಗುವ ಸಾಧ್ಯತೆನೇ ಶೋಕಾಸ್ ಮಾಡುತ್ತೆ. ಮಿನಿಮಮ್ 150 ಪಾಯಿಂಟ್ ಅಂದ್ರೆ ವಿ ಆರ್ ಓಪನಿಂಗ್ ಅಬೌಟ್ 25,800 ಅಬೌವ್. ಓಕೆ, ಫಸ್ಟ್ ನಿಮಗೆ 15 ನಿಮಿಷಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ನಾವು ಮಾಡಿರೋ ಮಾರ್ಕಿಂಗ್ಸ್ ಎಲ್ಲ ರೈಟ್ ಇದೆಯಾ ಅನ್ನೋದು ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಈಗ ಓಪನ್ ಆಗ್ತಾ ಇರೋದು 150 ಪಾಯಿಂಟ್ ಅಂದ್ರೆ ಲೆಕ್ಕ ಹಾಕೊಂಡ್ರು ಕೂಡ ಅರೌಂಡ್ 25,850 ಹತ್ರ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಸೊ ನೋಡ್ಕೋತೀರಿ ಮಾರ್ಕೆಟ್ ಇದೊಂದು ರಿಜೆಕ್ಷನ್ ಇತ್ತು, ಇದನ್ನ ನೀವು ನೀಟಾಗಿ ಟ್ರೆಂಡ್ ಲೈನ್ ಆಂಗಲ್ ಇಂದ ಡ್ರಾ ಮಾಡಿದ್ರು ಕೂಡ ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಮಾಡಿದೆ. ಬ್ರೇಕ್ಔಟ್ ಆಂಗಲ್ ಇಂದ ಮಾರ್ಕೆಟ್ ಒಂದು ಹೈ ಅಲ್ಲೋ ಮಾಡ್ಕೊಳ್ತಾ 26,000ಕ್ಕೆ ಹೋಗ್ಬೋದು ಡೈರೆಕ್ಟ್ ಆಗಿ. ಇಲ್ಲ ಒಂದು ಪ್ರಾಫಿಟ್ ಬುಕಿಂಗ್ ತರ ಮೊನ್ನೆ ಈ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಆಗಿತ್ತು, ಆ ರೀತಿ ಮಾರ್ಕೆಟ್ ಅಲ್ಲಿ ಒಂದು ಮೈನರ್ ರೆಡ್ ಕ್ಯಾಂಡಲ್ ಆಗ್ಬೋದು. ಗ್ಯಾಪ್ ಅಪ್ ಆಗ್ಬಿಟ್ಟು ವಾಪಸ್ ಈ ಜಾಗಕ್ಕೆ ಬಂದು 28,800 ಸಪೋರ್ಟ್ ತಗೊಂಡು ರೆಡಿ ಆಗ್ಬೋದು ಮೇಲ್ಗಡೆ ಹೋಗ್ಲಿಕ್ಕೆ. ಇದು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ. ಓಕೆ, ಇಲ್ಲ ಇದನ್ನೇ ದಾಟಿ ಹೋಗ್ತಾನೆ ಮಾರ್ಕೆಟ್ ಸ್ಲೋಲಿ ಹೋಗ್ಬೋದು. ಸೊ ಪೊಸಿಷನ್ ಸೈಜಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ ಕೇಸ್ ರೆಡ್ ಕ್ಯಾಂಡಲ್ ಆಗಿ ಈ ಜಾಗಕ್ಕೆ ಬರ್ತಾ ಇದೆ, ಯಾಕಪ್ಪ ಅಂದ್ರೆ ಅರ್ಲಿಯರ್ ಲೆವೆಲ್ ಇದು ರಿಜೆಕ್ಷನ್ ತರ ಹೆಲ್ಪ್ ಮಾಡ್ತಾ ಇತ್ತು. 28,800 50 ಡೇ ಮೂವಿಂಗ್ ಎವರೇಜ್ ಕೂಡ ಇದೆ. ಆವಾಗ ಪೊಸಿಷನ್ ಸೈಜಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಓಕೆ, ಪ್ರೊವೈಡೆಡ್ ದಿಸ್ ಒನ್ ಸರ್ ಇಲ್ಲ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋ ಸ್ಥಿತಿನೇ ಇಲ್ಲ. ಐ ರಿಪೀಟ್ ಹಿಯರ್, ಆ ಸ್ಥಿತಿನೇ ಇಲ್ಲ. ಇವನ್ ಆ ರೀತಿ ಇದ್ರೆ ನಾನು ಇವನ್ 9ನೇ ತಾರೀಕು ಮುಂಜಾನೆ ಪ್ರೀ ಮಾರ್ಕೆಟ್ ನಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಇರುವ ಸ್ಥಿತಿ ಏನಪ್ಪಾ ಅಂದ್ರೆ ಗ್ಯಾಪ್ ಅಪ್ಪೆ. ಸೊ ಮಾರ್ಕೆಟ್ ಈ ರೀತಿ ಹ್ಯೂಜ್ ಆಗ್ಬೋದಾ, 200 ಪಾಯಿಂಟ್ 150 ಪಾಯಿಂಟ್ ಅಂತ ತಿಳ್ಕೊಂಡ್ರೆ ಸದ್ಯದ ಮಟ್ಟಿಗೆ 174 ಪಾಯಿಂಟ್ಸ್. ಓಕೆ, ಸೊ ಟೇಕ್ ಅ ಪ್ರೈಸ್ ರೇಂಜ್. ಓಕೆ, ನಮ್ಮ ಕ್ಲೋಸಿಂಗ್ ಇಂದ ನೀವು ಲೆಕ್ಕ ಹಾಕೊಂಡ್ರು 174 ಅಂದ್ರೆ ನಾನೀಗ ತೋರಿಸಿರೋದು 24,850 ಹತ್ರ ಓಪನ್ ಆಗುತ್ತೆ. ಅಂಡ್ ಓಪನ್ ಆಗ್ಬಿಟ್ಟು ಇಲ್ಲಿ ನಿಮಗೆ ಸಪೋರ್ಟ್ ಆಂಗಲ್ ನ ಕೊಟ್ಕೊಂಡು ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಬಹಳ ಈಸಿ ಆಗಿರುತ್ತೆ. ಇಲ್ಲ ಫೇಲ್ ಆಗಿ ಓಕೆ ಮಾರ್ಕೆಟ್ ಸ್ಲೋಲಿ ಪ್ರಾಫಿಟ್ ಬುಕಿಂಗ್ ಆ ರೀತಿ 25,700 ಬಂದ್ರೆ ದಟ್ ಕುಡ್ ಬಿ ಒನ್ ಮೋರ್ ಟ್ರಿಗರ್ ಟ್ರೇಡ್. ಸೊ ಇಲ್ಲಿ ಏನ್ ಮಾಡುತ್ತೆ ಅನ್ನೋ ಸ್ಥಿತಿ ಇದೆ. ಅಥವಾ ಹೈ ಬ್ರೇಕ್ ಆಗಿ ಹೋದ್ರೆ ಕಂಟಿನ್ಯೂಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 26,000. ಸೊ ಡೆಫಿನೆಟ್ಲಿ ಈಗ ಯಾರು ಕಾಲ್ ರೇಟ್ ಮಾಡೋಗಿರ್ತಾರಲ್ಲ ಅವರಂತೂ ಪ್ರಾಬ್ಲಮ್ ಅನುಭವಿಸ್ತಾರೆ. ಎಕ್ಸ್ಪೈರಿ ನಿಮಗೆ ಮಂಗಳವಾರನೇ ಇರೋದ್ರಿಂದ ಆಪ್ಷನ್ ಚೈನ್ ನೋಡ್ಕೊಂಡ್ರೆ ನಮಗೆ ಹೆವಿ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಬೇಕಾಗಿರೋ ಪಾಯಿಂಟ್.
ಸೊ ಓಪನ್ ಇಂಟ್ರೆಸ್ಟ್ ಹಾಕೋಣ ಕ್ಲಿಯರ್ ಆಗಿ. ಸೊ ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ 25,800 113 ಲಕ್ಷ ಇದೆ. ಓಕೆ, 700 ಹತ್ರ 100 ಲಕ್ಷ ಇದೆ. ಸೊ ನಾಳೆ ಇವೆರಡು ಪಾಯಿಂಟ್ಗಳು ಬ್ರೇಕ್ ಆಗ್ತವೆ ಡೈರೆಕ್ಟ್ ಆಗಿ. ಸೊ ಈ ಜನ ಡೆಫಿನೆಟ್ಲಿ ಶಾರ್ಟ್ ಕವರಿಂಗ್ ಬರ್ತಾರೆ. ಸೊ ಮಾರ್ಕೆಟ್ ಕ್ಯಾನ್ ಡ್ರಾಗ್ ಟು ದ 26,000 ಅನ್ನೋ ಲಾಜಿಕ್. ಅದೇ ಸೇಮ್ ಟೈಮಲ್ಲಿ ಗ್ಯಾಪ್ ಅಪ್ ಆದರೆ ಇಲ್ಲಿ ಜನ ಪುಟ್ ರೈಟರ್ಸ್ ಏನು ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ ಮೇಲಿನ ಲೆವೆಲ್ಗಳಿಗೆ. 25,700 ಅಥವಾ 800ಕ್ಕೆ ಮಾರ್ಕೆಟ್ನಲ್ಲಿ ಪುಟ್ ರೈಟಿಂಗ್ ಅಡಿಷನ್ ಆಗ್ತಾ ಹೋಗುತ್ತೆ. ಅಂಡ್ ಮಾರ್ಕೆಟ್ ಕ್ಯಾನ್ ಸಸ್ಟೈನ್ ಅಪ್ಸೈಡ್ ಬೈ ದಿಸ್ ಲಾಜಿಕ್. ಎನಿವೆ, ಸೊ ಕೆಳಗಡೆ ಅಂತೂ ಹೆವಿ ಓಪನ್ಸ್ ಇರುವ ಜಾಗ ನೋಡಿದಿರಿ, 25,600, 25,700 ಇದೆ. ಓಕೆ, ಸೊ ಪಾಯಿಂಟಿಂಗ್ ಹಿಯರ್, ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಹಿಯರ್. ಜಸ್ಟ್ ಅದನ್ನು ಕೂಡ ಗ್ಯಾಪ್ ಅಪ್ ಆಂಗಲ್ ಅಂತ ಥಿಂಕ್ ಮಾಡಿದ್ರೆ ಅಲ್ಲಿ 150 ಅಂದ್ರೆ ಇಲ್ಲಿ ಮಿನಿಮಮ್ ಅಂದ್ರೂ 500 600 ಪಾಯಿಂಟ್ ಮೇಲ್ಗಡೆ ಓಪನ್ ಆಗುತ್ತೆ. ಸೊ ಸೆನ್ಸೆಕ್ಸ್ ಆಂಗಲ್ ಇಂದ ಮೇಜರ್ ಟ್ರೆಂಡ್ ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಹಾಕೊಡ್ರಿ. ವಿ ಆರ್ ರೈಟ್ ನಾವು ಓಪನಿಂಗ್ ಅಬೌಟ್ 150 ಆ ಲೆಕ್ಕ ತಗೊಂಡ್ರೆ ನಾವು ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ಇಷ್ಟು ಓಪನ್ ಆಗ್ಬೋದು ಚಾನ್ಸ್ ಇದೆ. 84,400 ಹತ್ರ ಓಪನ್ ಆಗ್ಬೋದು. ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಕೂಡ ಡ್ರಾ ಮಾಡ್ಕೋತೀನಿ, ದಟ್ ಇಸ್ ಹಿಯರ್. ಓಕೆ, ದಿಸ್ ಇಸ್ ಅ ಲೆವೆಲ್. ಓಕೆ, ಇದರ ಮೇಲೆಗಡೆ ಓಪನ್ ಆಗತ್ತೆ ಅಂದ್ರೆ ಲುಕ್ ಹಿಯರ್, ದಿಸ್ ಅ ರಿಜೆಕ್ಷನ್ ಇದೆ. ಸೊ ಮಾರ್ಕೆಟ್ ಕ್ಯಾನ್ ಕಮ್ ಹಿಯರ್, ಹೋಲ್ಡ್ ಬ್ಯಾಕ್ ಅಂಡ್ ಗೋ ಲೈಕ್ ನಿಫ್ಟಿ ತರ ಹೋಗ್ಬೋದು, ಅಥವಾ ಹೈ ಬ್ರೇಕ್ ಆಗಿ ಹೈಯರ್ ಲೋ ಮಾಡ್ತಾ ಹೋದ್ರೆ 85,000 ಸೈಕಾಲಜಿಕಲ್ ನಂಬರ್ ಟಾರ್ಗೆಟ್ ಆಗುತ್ತೆ. ಜಸ್ಟ್ ಲೈಕ್ ಅ ನಿಫ್ಟಿ ತರ 26,000 ಹೆಂಗ್ ಥಿಂಕ್ ಮಾಡ್ತಿರಲ್ಲ ಅದೇ ರೀತಿ 85,000 ಆಗಬಹುದು ಅನ್ನೋ ಸಾಧ್ಯತೆ ಇದೆ. ಸೊ ಲಾಜಿಕಲ್ ಲೆವೆಲ್ಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ದೇ ವಿಲ್ ಹೆಲ್ಪ್ಫುಲ್ ಫಾರ್ ಯು ಟುಮಾರೋ. ಸೊ ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಹಿಯರ್. ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ 60,120 ಇದ್ದು, ಈಗ ಮಾರ್ಕೆಟ್ ನಲ್ಲಿ ಸ್ವಲ್ಪ ಬಜ್ ನಡೀತಾ ಇದೆ. ಲೈಕ್ US ಮಾರ್ಕೆಟ್ ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್. ಬೈ ವಿತ್ ದಿಸ್ ಲಾಜಿಕ್ ನಾವು ADR ನ ನೋಡ್ಕೋತೀರಿ HDFC ಬ್ಯಾಂಕ್ ಆಗಲಿ ICICI ಬ್ಯಾಂಕ್ ಆಗಲಿ ಎರಡು ಮಿನಿಮಮ್ 1% ಅಲ್ಲಿ ಪಾಸಿಟಿವ್ ಇದೆ. ಈವನ್ ಲುಕ್ ಹಿಯರ್, ರೆಡ್ಡಿಸ್ ಕೂಡ 0.8% ಶುಕ್ರವಾರ ಕ್ಲೋಸಿಂಗ್. ಸೊ IT ಫ್ಲಾಟ್ ಇದೆ, ಬಟ್ ಇವೇ ಒಂದು ಲಾಜಿಕಲ್ ಅಂತ ಥಿಂಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ನಿಮಗೆ ಮಿನಿಮಮ್ ಅಂದ್ರೂ 60,500 ಅಥವಾ ಮೇಲೆಗಡೆ ಅಂತೂ ಓಪನ್ ಆಗುತ್ತೆ. ಸೊ ಆನ್ ದಿಸ್ ಲಾಜಿಕ್ ಐ ಕ್ಯಾನ್ ಥಿಂಕ್ ದಟ್ 1% ಅಂದ್ರೆ ಹೌದಪ್ಪ 400 500 ಪಾಯಿಂಟ್ ಓಪನ್ ಆಗಬಹುದು ಅನ್ನೋ ಸ್ಥಿತಿ ಇಲ್ಲಿದೆ. ಓಕೆ, ಸೊ ಹಿಸ್ಟ್ರಿ ಏನಾದರೂ ರಿಜೆಕ್ಷನ್ಸ್ ಇದೆಯಾ ಇಲ್ಲಿ ಅಕ್ಕಪಕ್ಕದಲ್ಲಿ? ಯಾವುದು ಇಲ್ವೇ ಇಲ್ಲ. ಸೊ ಆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇನ್ನೊಂದು ಹೇಳಿ ಮಾಡೋಣ, ಮೇಲೆಗಡೆ ಫಿಬೋನಾಚಿ ಹಾಕೋಣ. ಟಾಪ್ ಟು ಬಾಟಮ್ ಹಾಕೊಂಡ್ರೆ ಎಕ್ಸಾಕ್ಟ್ಲಿ ನಾನು 60% ಏರಿಯಾ ಎಲ್ಲಿ ಸಿಗುತ್ತೆ ನಾನು ಹಾಕೊಳ್ತೀನಿ. ನೋಡ್ಕೊಳ್ತೀರಿ ಅದು 61,000 ಲೆವೆಲ್. ಓಕೆ, ಆ ಲೆವೆಲ್ ಕೂಡ ಇಂಪಾರ್ಟೆಂಟ್ ಇದೆ. ಈ ಲೆವೆಲ್, ಈ ಜಾಗನ ಮಾರ್ಕೆಟ್ ಏನಾದರೂ ಫೇಸ್ ಮಾಡಬಹುದಾ ಅಥವಾ ಇಲ್ಲಿಗೆ ಬರಬಹುದಾ ಅನ್ನೋ ಸ್ಥಿತಿ ಇದೆ. 61,000 ಗ್ಯಾಪ್ ಅಪ್ ಹೆವಿ ಆಗಿ ಇಲ್ಲ, ಮಾರ್ಕೆಟ್ ನಲ್ಲಿ ಹ್ಯೂಜ್ ರೆಡ್ ಕ್ಯಾಂಡಲ್ ಆಯಿತು. ಓಕೆ, ಆಗಿ ಮಾರ್ಕೆಟ್ ಈ ಜಾಗಕ್ಕೆ ವಾಪಸ್ ಬಂದ್ರೆ ಆಬ್ವಿಯಸ್ಲಿ ರಿಜೆಕ್ಟ್ ಆಗ್ತಿರುವ ಸೂಚನೆಗಳು ನೋಡಿದಿರಿ. 60,300 ಹತ್ರ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ. ಓಕೆ, ಸೊ ಆಲ್ ಅಟ್ ಆಲ್ ಆಂಗಲ್ ನಾನು ಡಿಸ್ಕಷನ್ ಮಾಡಿದ್ರೆ ಆಪ್ಷನ್ ಚೈನ್ ಕೂಡ ನೋಡ್ಕೊಳ್ಳಿ. ಸೊ ದೇ ವಿಲ್ ಬ್ರೇಕ್. ಓಕೆ, ಹೆವಿ ಕಾಲ್ ರಿಟರ್ಸ್ ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್. 60,500 ಮೇಲೆಗಡೆ ಹೋಗ್ತಾ ಇದ್ರೆ ಐ ಪ್ರಿಫರ್ಟ್ಲಿ ಟೆಲ್ ದಟ್ 61,000 ಬಹಳ ದೂರ ಅಲ್ವೇ ಅಲ್ಲ. ಬಿಕಾಸ್ ದ ಶೋಯಿಂಗ್ ಆಫ್ ಗಿಫ್ಟ್ ನಿಫ್ಟಿ ಅಂಡ್ ADR ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟ್ ಗಿವಿಂಗ್ ಯು ಹ್ಯೂಜ್ ಗ್ಯಾಪ್ ಅಪ್ ಆನ್ ಮಂಡೇ. ಓಕೆ, ಅದ್ರ ಜೊತೆ ಫಿನ್ ನಿಫ್ಟಿ ನೋಡ್ಕೋತೀರಿ 27,800. ಇದರಲ್ಲೂ ನಾನು ಲಾಜಿಕಲ್ ಥಿಂಕ್ ಮಾಡ್ತೀನಿ. ಮೇಜರ್ ಲೆವೆಲ್ನ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಪುಟಿಂಗ್ ಇನ್ ಡಿ ಆಂಗಲ್ ಕ್ಲಿಯರ್ ಆಗಿ ಡ್ರಾ ಮಾಡ್ಕೋತೀರಿ. ಲುಕ್, ಸೊ ಲೆಟ್ ಪುಟ್ ಹಿಯರ್ ಕ್ಲಿಯರ್. ಓಕೆ, ಕ್ಲಿಯರ್ ಆಗಿ ನೋಡ್ಕೋತೀರಿ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕೋಣ ಅಂಡ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡೋಣ ಯೂಸಿಂಗ್ ದ ಟ್ರೆಂಡ್ ಲೈನ್. ಓಕೆ, ಇದು ಒಂದು ಲೆವೆಲ್. ಓಕೆ, ಅಂಡ್ ಮೇಲಿನ ಲೆವೆಲ್ ಇನ್ನೊಂದಿದೆ, ದಟ್ ಇಸ್ ದಿಸ್ ಒನ್. ಈಗ ಮಾರ್ಕೆಟ್ ಓಪನ್ ಆಗ್ತಿರೋದು 28,000 ಹತ್ರ ಓಪನ್ ಆಗುತ್ತೆ ಅನ್ಕೋತೀನಿ, ಬಿಕಾಸ್ ಆಫ್ ದ ADR ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇದರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಆಲ್ ಟೈಮ್ ಹೋಗ್ತಾ ಇದ್ರಿ 28,200 ಟಾರ್ಗೆಟ್ ಆಗುತ್ತೆ. ಇಲ್ಲ ಫೇಲ್ ಆದ್ರೆ ರೇಂಜ್ ಬಾರ್ಡರ್ ಇರುವ ಸಾಧ್ಯತೆ ಇದೆ. ಸೊ ಟೇಕ್ ಇಟ್ 27,800 ಆರ್ 28,000 ಲೈಕ್ ರೇಂಜ್ ಬಾಂಡ್. ಸೊ 28,000 ಮೇಲೆಗಡೆ ಮಾರ್ಕೆಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಳ್ತೀನಿ. ಸೊ ಡೂ ಟೇಕ್ ಕೇರ್ ಫಾರ್ ಹ್ಯೂಜ್ ಪಾಸಿಟಿವ್ ಮೊಮೆಂಟಮ್ ಅಬೌಟ್ ಟು ಕಮ್ ಇನ್ ದ ಮಾರ್ಕೆಟ್. ಲೆಟ್ಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ. ಓಕೆ, ಆಬ್ವಿಯಸ್ಲಿ ಇದರಲ್ಲೂ ಕೂಡ ಒಂದು ಪಾಸಿಟಿವ್ನೆಸ್ ಕಾಣಬಹುದು ಅನ್ಕೋತೀನಿ. ಬಟ್ ಮೇಜರ್ ಲೆವೆಲ್ನ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಒಂದು 13,500. ಓಕೆ, ಮೇಲೆಗಡೆ 13,700 ಅಂಡ್ ಕೆಳಗಡೆ 13,400, ಮೇಲೆಗಡೆ 14,000 ಲೆವೆಲ್. ಓಕೆ, ಸೊ ಆಬ್ವಿಯಸ್ಲಿ ಪಾಸಿಟಿವ್ ಆಂಗಲ್ ಇಂದ ಥಿಂಕ್ ಮಾಡೋಣ. ಮಾರ್ಕೆಟ್ ನಾಳೆ 13,700 ಅಲ್ಲ 800 850 ರೀತಿ ಓಪನ್ ಆಗುವ ಸಾಧ್ಯತೆ ಇದೆ. ಓಕೆ, ಆಬ್ವಿಯಸ್ಲಿ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನಿಮ್ಗೆ ಸಿಗೋದು 14,000. ಹೈ ಬ್ರೇಕ್ ಆದರೆ ಕಂಟಿನ್ಯೂಷನ್ ಟ್ರೇಡ್ ಮಾಡ್ತೀರಿ. ಓಕೆ, ಸೊ ಇದನ್ನೇ ನೀವು 1 ಅವರ್ ಅಥವಾ ಒಂದು 30 ಮಿನಿಟ್ಸ್ ಆಂಗಲ್ ಇಂದ ಚೆಕ್ಔಟ್ ಮಾಡ್ಕೊಂಡ್ರೆ ಗೊತ್ತಾಗೋದೇನು, ಆಬ್ವಿಯಸ್ಲಿ ಮಾರ್ಕೆಟ್ ವಾಸ್ ರೇಂಜ್ ಬೌಂಡಿಂಗ್ ಇತ್ತು. ಈಗ ಬ್ರೇಕ್ಔಟ್ ಆದ್ರೆ ಒಂದು ಟ್ರೆಂಡಿಂಗ್ ಸಿಗುವ ಚಾನ್ಸಸ್ ಇತ್ತು ಫ್ಲಾಟ್ ಆಗಿ ಓಪನ್ ಆದ್ರೆ.
ಬಟ್ ಮಾರ್ಕೆಟೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂದ್ರೆ ಸೊ ಮಾರ್ಕೆಟ್ನ ಐದರ್ ಈ ಝೋನಿಗೆ ಬರುತ್ತಾ ಅಂತ ಕ್ವೆಶನ್ ಮಾರ್ಕ್ ಮಾಡ್ಕೊಳ್ಳಿ. ಬಂದರೆ ಓಕೆ, ಇಲ್ಲಿಂದ ನೀವು ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಕೋಬಹುದು. ಪ್ಲಸ್ ಹೈ ಬ್ರೇಕ್ ಆದರೆ ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡುತ್ತಾ 14,000 ಲೆವೆಲ್ನ ನೀವು ಟಾರ್ಗೆಟ್ ಮಾಡಬಹುದು ಆಸ್ ಅ ಸೈಕಲಾಜಿಕಲ್ ಟಾರ್ಗೆಟ್. So anyway, we are opening gap up about minimum to minimum 170 points. Okay, let's see what will happen. So ಕೆಲವೊಂದು ಸ್ಟಾಕ್ಸ್ನ ಚಾಯ್ಸ್ ಮಾಡಿದ್ದೀನಿ, ಅವು ನಮಗೆ ಇಂಟ್ರಾಡೇನಲ್ಲಿ ಸಿಗ್ಬೋದಾ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ, ಆ ಸ್ಟಾಕ್ಗಳು ಕೂಡ ಪಾಸಿಟಿವ್ನಲ್ಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಮೊಮೆಂಟಮ್ ಹಾಕುವ ಸಾಧ್ಯತೆ ಹೆವಿ ಇದೆ. ಸೊ ಅದರೊಳಗೂ US ಇಂಡಿಯಾ ಟ್ರೇಡ್ ಇಲ್ಲ ಆದ್ಮೇಲೆ ಡಿಕ್ಸಾನ್ ಅಂತ ಸ್ಟಾಕ್ಗಳು ಸಖತ್ತಾಗಿ ಪಾಸಿಟಿವ್ ಹೋಗುತ್ತೆ ಅನ್ಕೋತೀನಿ. ಪಾಯಿಂಟಿಂಗ್ ನಂಬರ್ 1, ಭಾರತೀಯ ಏರ್ಟೆಲ್ ನೋಡ್ಕೋತೀರಿ. ಓಕೆ, ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ 2050 ಇದ್ದು ಇದನ್ನ ಮಾರ್ಕೆಟ್ ದಾಟ್ಕೊಂಡ್ರೆ a positive momentum highly expected ಅನ್ಕೊಳ್ತೀನಿ. ಸೊ ಮಾರ್ಕೆಟ್ 2100 is a next technical resistance ಅನ್ಕೊಳ್ಬಹುದು. ಲೆಟ್ಸ್ ಪುಟ್ ಇಟ್ ಅ ಡಿಕ್ಸಾನ್ ಹಿಯರ್. ಡಿಕ್ಸಾನ್ ನೋಡ್ಕೋತೀರಿ, ಇದು ಎಕ್ಸಾಕ್ಟ್ಲಿ ಏನಾಗಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಅಂತೂ ಬ್ರೇಕ್ಔಟ್ ಆಗಿದೆ ನಂಬರ್ 1. ಎರಡನೇದು ಮಾರ್ಕೆಟ್ ಏನ್ ಮಾಡಿದಪ್ಪ ಅಂದ್ರೆ ಈಗ 20 ಡೇ ಮೂವಿಂಗ್ ಎವರೇಜ್ ಮೇಲೆ ನಿಂತಿದ್ದು ಕಾನ್ಸಲ್ಟೇಷನ್ ಆಗಿದ್ದು 11,700 ಬ್ರೇಕ್ ಆದ್ರೆ ನಿಮಗೆ 50 ಡೇ ಮೂವಿಂಗ್ ಎವರೇಜ್ ಅಟ್ರಾಕ್ಷನ್ ಝೋನ್ ತರ ಕಾಣುತ್ತೆ. 12,150 ವರೆಗೂ ಅಲ್ಟಿಮೇಟ್ ಲೈಕ್ ಸ್ವಿಂಗ್ ಟಾರ್ಗೆಟ್ ಅಥವಾ ಕಂಟಿನ್ಯೂಷನ್ ಫಾರ್ ಅಟ್ ಲೀಸ್ಟ್ ಮಂತ್ ಆಂಗಲ್ ಎಂದು ನೋಡಿದ್ರೆ 13,000 ವರೆಗೂ ಬರುವ ಸಾಧ್ಯತೆ ಡಿಕ್ಸಾನ್ ಶೋಕಾಸ್ ಮಾಡ್ತಾ ಇದೆ. ಸೊ ಡೂ ಚೆಕ್ ಹಿಯರ್. ನಾಳೆ ನಿಮಗೆ ಇನ್ ಕೇಸ್ ಗ್ಯಾಪ್ ಅಪ್ ಆಂಗಲ್ ಇಂದ ಸಿಕ್ಕರೆ ದಿಸ್ ಕುಡ್ ಬಿ ಅ ಪಾಸಿಟಿವ್ ಮೊಮೆಂಟಮ್ ಇನ್ ದ ಮಾರ್ಕೆಟ್. ಸೊ ITC ಒನ್ ಆಫ್ ದ ಬೆಸ್ಟ್ ಸ್ಟ್ರಕ್ಚರಲ್ ಟರ್ನ್ ಮಾಡ್ಕೊಂಡಿದೆ, ನೋಡ್ಕೋತೀರಿ ಇಲ್ಲಿ. ಸೊ ಕೈಂಡ್ ಆಫ್ ಅ ಡಬ್ಲ್ಯೂ ಪ್ಯಾಟರ್ನ್ ಅಂಡ್ ಬ್ರೇಕ್ಔಟ್ ಟ್ರೆಂಡ್ ಲೈನ್ ಆಗಿತ್ತು. ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಆಂಟಿಸಿಪೇಷನ್ ಮೊಮೆಂಟಮ್ ಕ್ಯಾನ್ ಬಿ ಅಬೌಟ್ 360 to 370. ಸೊ ಸ್ಟಾಪ್ ಲಾಸ್ ನ ಇಲ್ಲಿ ಕೆಳಗಡೆ ಇಟ್ಕೊಂಡ್ರ ಸೊ ಮಿನಿಮಮ್ 1:3 ಲೆಕ್ಕದಲ್ಲಿ ಪೊಸಿಷನ್ ಮಾಡುವ ಸಾಧ್ಯತೆ ಇದೆ ಇಫ್ ಯು ಆರ್ ಇನ್ವೆಸ್ಟರ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ. ಓಕೆ, ಪುಟಿಂಗ್ ಟು ದ HUL ಹಿಯರ್. ಸಖತ್ತಾಗಿ ಟರ್ನ್ ಆಗಿದೆ, ನೋಡ್ಕೋತೀರಿ. ಟ್ರೆಂಡ್ ಲೈನ್ ಏನಾದರೂ ಹಾಕೊಂಡ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ನಿಮ್ಗೆ ಅನಿಸ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಎಸ್, ದಿಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಇತ್ತೀಚೆಗೆ ಓಕೆ ಈ LIC ಕೂಡ ಇದರೊಂದು ಸ್ಟೇಕ್ ತಗೊಂಡಿತ್ತು ಅನ್ನೋದು ನಿಮ್ಗೆ ಗೊತ್ತಿರಲಿ. ಸೊ ದೊಡ್ಡ ಜನ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಲಾಸ್ ಅಂತೂ ಮಾಡ್ಕೊಳ್ಳೋದಿಲ್ಲ, ದೇ ವಿಲ್ ಪುಷ್ ದ ಮಾರ್ಕೆಟ್ ಅನ್ನೋ ಸ್ಥಿತಿ ಇದೆ. ಆಸ್ ಪರ್ ದಿಸ್ ಒನ್ ಮಾರ್ಕೆಟ್ ಕ್ಯಾನ್ ಬಿ ಇನ್ ಫ್ಯೂಚರ್ ಲೈಕ್ ಅಟ್ ಲೀಸ್ಟ್ 2,600 ವರೆಗೂ ಬರಬಹುದು. ಸೊ ಬ್ರೇಕ್ಔಟ್ ಚೆನ್ನಾಗಿ ಕೊಟ್ಟಿದ್ದು, ವಾಲ್ಯೂಮ್ ಚೆನ್ನಾಗಿದ್ದು. ಸೊ ಟೇಕ್ ಕೇರ್ ಫಾರ್ ಪಾಸಿಟಿವ್ ಮೊಮೆಂಟಮ್ ಹಿಯರ್. ಸೊ ಟೈಟನ್ ನೋಡ್ಕೋತೀರಿ, ಇಲ್ಲಿ ಏನಾಗ್ತಾ ಇದೆ. ಸೊ ಒಂದು ಮೇಲ್ಗಡೆಯಿಂದ ನೀವು ಫಿಬೋನಚ್ಚಿ ಹಾಕೊಂಡ್ರೆ ಕ್ಲಾರಿಟಿ ಕೊಡುತ್ತೆ ಮಾರ್ಕೆಟ್. ಎಸ್, ಇಟ್ ಇಸ್ ಅಬೌವ್ ದ 60% ಏರಿಯಾ ಗೋಲ್ಡನ್ ಫಿಬೋ. ಮಾರ್ಕೆಟ್ ಇಲ್ಲಿ ಬೈ ಸೆಲ್ ಆಗ್ತಾ ಕಾನ್ಸಲ್ಟೇಷನ್ ಆಗ್ತಾ ಇದ್ದು ದ ಟಾಪ್ ಬ್ರೇಕ್ ಅಬೌಟ್ 4,150. ಐ ರಿಪೀಟ್ ಯು, 4,150 ಕ್ಯಾನ್ ಟೇಕ್ ದ ಮಾರ್ಕೆಟ್ ಟು 4,300 ಅನ್ನೋದಿದೆ. ಓಕೆ, ಜಸ್ಟ್ ಲೈಕ್ ಗೋಲ್ಡ್ ತರ ಇದು ವರ್ಕ್ ಮಾಡ್ತಾ ಇದೆ. ರಿಲಯನ್ಸ್ ನೋಡ್ಕೋತೀರಿ, ಇದು ಕೂಡ ಲೈಕ್ ರೇಂಜ್ ಬೌಂಡ್ ಇದ್ದು. ಸೊ 1,462 ಹತ್ರ ಟೈಮ್ ಪಾಸ್ ಆಗ್ತಾ ಇದೆ ಆಸ್ ಅ ಮೇಜರ್ ರಿಜೆಕ್ಷನ್. ಕೆಳಗಡೆಯಿಂದ 1,440 ಇದೆ. 1,462 ದಾಟಿದ್ರೆ ಪಾಸಿಟಿವ್ ಮೊಮೆಂಟಮ್ ಆಗೋ ಸಾಧ್ಯತೆ ಇದೆ. ಓಕೆ, ಯುನೈಟೆಡ್ ಸ್ಪಿರಿಟ್ಸ್ ಪಾಸಿಟಿವ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ. ಹೈಯಲ್ಲೋ ಸ್ಟ್ರಕ್ಚರ್ ನೀವು ಕಾಣ್ತಾ ಇದ್ದೀನಿ ಅನ್ಕೋತೀನಿ. ನಾಳೆ ಟಾಪ್ ಬ್ರೇಕ್ ಆದರೆ 2 ಟೈಪ್ ಬ್ರೇಕ್ಔಟ್ಸ್ ನೀವು ಕಾಣಬಹುದು. ಲುಕ್ ಆಟ್ ದಿಸ್ ಒನ್. ಓಕೆ, ಒಂದು ಅರ್ಲಿಯರ್ ಲೆವೆಲ್ ಆಫ್ ಬ್ರೇಕ್ ಡೌನ್ ಲೆವೆಲ್, ಅದನ್ನು ದಾಟಿಕೊಂಡ್ರೆ ಮಾರ್ಕೆಟ್ ಕ್ಯಾನ್ ಅಟ್ರಾಕ್ಟ್ ದಿಸ್ ಆಸ್ ಅ ಏರಿಯಾ 1,463 ವರೆಗೂ. ಆಸ್ ಅ ಇನ್ವೆಸ್ಟಿಂಗ್ ಆಂಗಲ್ ಇಂದ ಕೂಡ ಇದನ್ನ ನೀವು ಚೆಕ್ಔಟ್ ಮಾಡಿದ್ರೆ ಒಳ್ಳೆಯದು. ಸೊ ICICI ಬ್ಯಾಂಕ್ ನೋಡಿದಿರಿ ಅಂಡ್ HDFC ಬ್ಯಾಂಕ್ ಕೂಡ ನೋಡಿದಿರಿ. ADR ಆಂಗಲ್ ಇಂದ ಕೂಡ ದೇ ಆರ್ ಪಾಸಿಟಿವ್. HDFC ಬ್ಯಾಂಕ್ ನಮ್ಮ ಮಾರ್ಕೆಟ್ 0.9% ನೆಗೆಟಿವ್ ಇದೆ. ಬಟ್ ವೆರ್ ಸಿ ದಿಸ್ ಒನ್ ಇನ್ ADR ದೇ ಆರ್ ಪಾಸಿಟಿವ್ 1.38. Okay, looks like a huge turn in the market. So Bank Nifty can give you gap up open because of this reason. ಓಕೆ, ಸೊ ಲಾಟಾಲ್ ಆಂಗಲ್ ಡಿಸ್ಕಷನ್ ಮಾಡಿದೀವಿ. ಆಬ್ವಿಯಸ್ಲಿ ನಿಮಗೆ ಈಗ ಇವೆಂಟ್ಸ್ಗಳೆಲ್ಲ ಮುಗಿದೋಗಿದೆ, ವಿಕ್ಸ್ ಕೂಡ ಬೀಳ್ತಾ ಇರುತ್ತೆ. ಸೊ ಮೊಮೆಂಟಮ್ ಟ್ರೇಡ್ ಸಿಕ್ಕರೆ ತಗೊಳ್ಳಿ, ಇಲ್ಲಾಂದ್ರೆ ಮಾರ್ಕೆಟ್ನಲ್ಲಿ ಆಪ್ಷನ್ ಬಾಯಿಂಗ್ ಇಸ್ಕೊಂಡು ಡಿಫಿಕಲ್ಟ್ ಬಿಕಾಸ್ ವಿಕ್ಸ್ ಕೂಡ ಬೀಳ್ತಾ ಇದೆ. ಓವರ್ ಆಲ್ ಆಂಗಲ್ ಇಂದ ನಾವು ತಗೋಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗಿವ್ ಯು ಗ್ಯಾಪ್ ಅಪ್ ಬೈ ಅಬೌಟ್ 150 ಪಾಯಿಂಟ್ಸ್ ಹಿಯರ್. ಸೊ ಬಿ ರೆಡಿ ಫಾರ್ ಅ ಹ್ಯೂಜ್ ಪಾಸಿಟಿವ್ ಇನ್ ದ ಮಾರ್ಕೆಟ್ ಆನ್ ದ ಮಂಡೇ. ಎನಿವೇ, ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ, ಅದನ್ನ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ. ಇದೇ ಮಾರ್ಚ್ 1ರಿಂದ ಕ್ಲಾಸಸ್ ಶುರು ಮಾಡೋದ್ ಬಗ್ಗೆ ಹೇಳಿದ್ದೀನಿ. ಅಂಡ್ 3 ತಿಂಗಳಿಗೊಮ್ಮೆ ಮಾತ್ರ ಕ್ಲಾಸ್ ತಗೊಳ್ತೀವಿ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ನಡುವೆ ತಗೊಳ್ತೀವಿ ಅನ್ನೋ ಪಾಯಿಂಟ್ ಆಫ್ ವ್ಯೂ. ಸೊ ತಗೊಂಡ್ರೆ 20 ಜನ ತಗೋತೀವಿ, ಅದು ಕ್ವಾಲಿಟಿ ಅನ್ನೋ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂದಿಂದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು